ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಸ್ನೇಹಿತರೆ, ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆಯ ಯುದ್ಧ ವಿಮಾನ ಯೋಜನೆಯಾದ AMCA MK2 ಇದಕ್ಕೆ ಯಾವ ಇಂಜಿನ್ ಬರಬೇಕು ಅನ್ನೋ ಪ್ರಶ್ನೆ ಈಗ ಕೇವಲ ಒಂದು ಖರೀದಿ ವ್ಯವಹಾರವಾಗಿ ಉಳಿದಿಲ್ಲ. ಅದು ದಶಕಗಳ ತಂತ್ರಜ್ಞಾನದ ಭವಿಷ್ಯವನ್ನು ನಿರ್ಧರಿಸುವ ಒಂದು ದೊಡ್ಡ ಆಟವಾಗಿ ಬದಲಾಗಿದೆ. ಒಂದು ಕಡೆ ಬ್ರಿಟನ್ನ ರೋಲ್ಸ್ ರಾಯ್ಸ್, ಮತ್ತೊಂದು ಕಡೆ ಫ್ರಾನ್ಸ್ನ ಸ್ಯಾಫ್ರಾನ್, ಈ ಎರಡು ದೈತ್ಯ ಕಂಪನಿಗಳು ಭಾರತಕ್ಕೆ ತಮ್ಮ ತಮ್ಮ ಪ್ರಸ್ತಾವನೆಗಳನ್ನು ಮುಂದಿಟ್ಟಿವೆ. ಮತ್ತು ಈ ಎರಡು ಪ್ರಸ್ತಾವನೆಗಳು ಸಾಮಾನ್ಯ ಇಂಜಿನ್ ಮಾರಾಟದ ಮಾತನಾಡುತ್ತಿಲ್ಲ. ಇವು ಭಾರತಕ್ಕೆ ಭವಿಷ್ಯದ ತಂತ್ರಜ್ಞಾನದ ಒಡೆತನವನ್ನೇ ನೀಡಲು ಮಾತನಾಡುತ್ತಿವೆ. ಮೊದಲು ರೋಲ್ಸ್ ರಾಯ್ಸ್ ಏನು ಹೇಳ್ತಿದೆ ಅಂತ ನೋಡೋಣ. ರೋಲ್ಸ್ ರಾಯ್ಸ್ ಮುಂದಿಟ್ಟಿರುವ ಇಂಜಿನ್ 120 ಕಿಲೋನ್ಯೂಟನ್ ಥ್ರಸ್ಟ್ ಕ್ಲಾಸ್ನದು. ಆದರೆ ಇದರ ವಿಶೇಷತೆ ಏನೆಂದರೆ ಇದನ್ನು ಬೇಕಾದಂತೆ ಮಾರ್ಪಾಡು ಮಾಡಬಹುದು. ವಾಯುಪಡೆಗೆ ಬೇಕಾದ ಹಾಗೆ ಅಪ್ಗ್ರೇಡನ್ನು ಮಾಡಬಹುದು. ನೌಕಾಪಡೆಗೆ ಯುದ್ಧ ನೌಕೆಗಳಿಗೆ ಅಳವಡಿಸಬಹುದು ಮತ್ತು ಭವಿಷ್ಯದ 6ನೇ ತಲೆಮಾರಿನ ಯುದ್ಧ ವಿಮಾನಗಳಿಗೂ ಸಹ ಉಪಯೋಗಿಸಬಹುದು. ಅಂದರೆ ಒಂದು ಇಂಜಿನ್ ಕೊಂಡ್ರೆ ಸಾಕು, ದಶಕಗಳ ಕಾಲ ಅದನ್ನು ವಿಕಸಿತಗೊಳಿಸಿಕೊಳ್ಳಬಹುದು. ಭಾರತದ ರಕ್ಷಣಾ ಯೋಜಕರಿಗೆ ಯಾವ ವಿಷಯ ಮುಖ್ಯ ಅಂದರೆ ಯುದ್ಧ ವಿಮಾನದ ಸೇವೆಗೆ ಬಂದ ಕೆಲವೇ ವರ್ಷಗಳಲ್ಲಿ ಹಳತಾಗಬಾರದು. ಈ ಮಾಡ್ಯುಲರ್ ಡಿಸೈನ್ ಅದಕ್ಕೆ ಖಚಿತ ಉತ್ತರವನ್ನು ನೀಡುತ್ತದೆ. ಇದಷ್ಟೇ ಅಲ್ಲ, 2026ರ ಆರಂಭದಲ್ಲಿ ರೋಲ್ಸ್ ರಾಯ್ಸ್ನ CEO ಆದ ಟೂಫಾನ್ ಎರ್ಜೆನ್ ಬೆಲ್ಜಿಕ್ ಅವರು ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಭಾರತವನ್ನು ತಮ್ಮ 3ನೇ ಮನೆ ಮಾರ್ಕೆಟ್ ಅಂತ ಕರೆದಿದ್ದಾರೆ. ಭಾರತದಲ್ಲಿ ಕೆಲಸ ಮಾಡುವ ತಮ್ಮ ಉದ್ಯೋಗಿಗಳ ಸಂಖ್ಯೆಯನ್ನು 10,000ಕ್ಕೆ ದ್ವಿಗುಣ ಮಾಡುತ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಮತ್ತು ಅತ್ಯಂತ ಮಹತ್ವದ ವಿಷಯ, 100% ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಅಂದರೆ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ಗಳು ಭಾರತಕ್ಕೆ ಸಿಗುತ್ತವೆ ಎಂದು ಹೇಳಿದ್ದಾರೆ. ಜೊತೆಗೆ ಭಾರತದಲ್ಲೇ ಒಂದು ಡಿಸೈನ್ ಸೆಂಟರನ್ನು ಸ್ಥಾಪಿಸಲು ಸಹ ತಯಾರಿದ್ದಾರೆ. ಈಗ ಸ್ಯಾಫ್ರಾನ್ ಏನು ಮಾಡ್ತಿದೆ ಅಂತ ನೋಡೋಣ ಬನ್ನಿ. 2025ರ ಕೊನೆಯಲ್ಲಿ ಸ್ಯಾಫ್ರಾನ್ ತಮ್ಮ ಪ್ರಸ್ತಾವನೆಯನ್ನು ಗಣನೀಯವಾಗಿ ಅಪ್ಗ್ರೇಡ್ ಮಾಡಿದೆ. ಅದರಲ್ಲಿ ಅಡಾಪ್ಟಿವ್ ಸೈಕಲ್ ಟೆಕ್ನಾಲಜಿಯನ್ನು ಸೇರಿಸಿದ್ದಾರೆ. ಇದು AMCA MK2 ಯುದ್ಧ ವಿಮಾನದ ಆಫ್ಟರ್ ಬರ್ನರ್ ಇಲ್ಲದೆಯೇ ಸೂಪರ್ ಸಾನಿಕ್ ವೇಗದಲ್ಲಿ ಹಾರಲು ಅಂದರೆ ಸೂಪರ್ ಕ್ರೂಸ್ ಮಾಡಲು ಸಾಧ್ಯವಾಗಿಸುತ್ತದೆ. ಇದು 5ನೇ ತಲೆಮಾರಿನ ಯುದ್ಧ ವಿಮಾನಕ್ಕೆ ಬಹಳ ಅತ್ಯಗತ್ಯ. ಸ್ಯಾಫ್ರಾನ್ ಪ್ರಸ್ತಾಪಿಸಿರುವ ಇಂಜಿನ್ ಭಾರತದ GTRE ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ನ ಜೊತೆ ಸೇರಿ ಅಭಿವೃದ್ಧಿ ಮಾಡಲಾಗುತ್ತದೆ. ಈ ಇಂಜಿನ್ನ ಥ್ರಸ್ಟ್ 120 ಕಿಲೋನ್ಯೂಟನ್ನಿಂದ ಶುರುವಾಗಿ 140 ಕಿಲೋನ್ಯೂಟನ್ನವರೆಗೆ ಹೆಚ್ಚಿಸಬಹುದು. AMCAಯ ಭವಿಷ್ಯದಲ್ಲಿ ಭಾರೀ ಆವೃತ್ತಿ ಬಂದರೂ ಅದಕ್ಕೆ ಹೊಂದಿಕೊಳ್ಳುತ್ತದೆ. ಸ್ಯಾಫ್ರಾನ್ ಭಾರತದಲ್ಲೇ ಸಂಪೂರ್ಣ ಇಂಜಿನ್ ಅಸೆಂಬ್ಲಿ ಲೈನನ್ನು ಸ್ಥಾಪಿಸಲು ಒಪ್ಪಿದ್ದಾರೆ. ಜೊತೆಗೆ ತಂತ್ರಜ್ಞಾನದ ವರ್ಗಾವಣೆ ಮತ್ತು ಇಂಟಲೆಕ್ಚುಯಲ್ ಪ್ರಾಪರ್ಟಿ ಸಂಪೂರ್ಣ GTRE ಒಡೆತನದಲ್ಲಿ ಇರುತ್ತದೆ ಎಂದು ಖಚಿತಪಡಿಸಿದ್ದಾರೆ. ಈಗ ತಂತ್ರಜ್ಞಾನದ ದೃಷ್ಟಿಯಿಂದ ನೋಡಿದರೆ ರೋಲ್ಸ್ ರಾಯ್ಸ್ನ ವೇರಿಯಬಲ್ ಸೈಕಲ್ ಇಂಜಿನ್ ತಂತ್ರಜ್ಞಾನ ಹೆಚ್ಚು ಮುಂದುವರೆದಿದೆ ಅಂತ ಎಲ್ಲರೂ ಒಪ್ಪುತ್ತಾರೆ. ಆದರೆ ಭಾರತದ ರಕ್ಷಣಾ ಸಚಿವಾಲಯವು ಕೇವಲ ತಂತ್ರಜ್ಞಾನದ ಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳುತ್ತಿಲ್ಲ. ಡೆಲಿವರಿ ಶೆಡ್ಯೂಲ್ ಮತ್ತು ದೇಶೀಯ ಸ್ವಾವಲಂಬನೆ ಇವೆರಡೂ ಅಷ್ಟೇ ಮುಖ್ಯ. ವೇರಿಯಬಲ್ ಸೈಕಲ್ ಇಂಜಿನ್ ಅಂದರೆ ಏನು ಅಂತ ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಈ ಇಂಜಿನ್ 2 ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡಬಲ್ಲದು. ಮೊದಲನೆಯದು ಹೈ ಥ್ರಸ್ಟ್ ಮೋಡ್, ವೇಗದ ಅಡ್ಡಗಟ್ಟುವಿಕೆಗೆ ಬೇಕಾದ ತೀವ್ರ ಗಾಳಿ ಯುದ್ಧ ಬೇಕಾದಾಗ ಆಗ ಈ ಮೋಡ್ ಉಪಯೋಗವಾಗುತ್ತದೆ. ಎರಡನೆಯದು ಹೈ ಬೈಪಾಸ್ ಮೋಡ್, ದೀರ್ಘ ಗಸ್ತು ತಿರುಗಾಟ ಬೇಕಾದಾಗ, ಇಂಧನ ಉಳಿತಾಯ ಮಾಡಬೇಕಾದಾಗ ಆಗ ಈ ಮೋಡ್ ಕೆಲಸ ಮಾಡುತ್ತದೆ.
ಹಿಂದಿನ ಯುದ್ಧ ವಿಮಾನಗಳ ಸಮಸ್ಯೆ ಏನು ಅಂದರೆ ವೇಗ ಬೇಕಾ ಅಥವಾ ದೂರ ಹಾರಬೇಕಾ, ಈ ಎರಡರಲ್ಲಿ ಒಂದನ್ನು ಮಾತ್ರ ಆಯ್ದುಕೊಳ್ಳಬೇಕಾಗಿತ್ತು. VCE ಆ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸುತ್ತದೆ. ಹಾಗಾದರೆ ಭಾರತ ಯಾವ ದಿಕ್ಕಿನಲ್ಲಿ ಯೋಚಿಸುತ್ತಿದೆ? ರಕ್ಷಣಾ ವಲಯದಲ್ಲಿ ಒಂದು ಜಾಣ ಎರಡು ಹಾದಿ ತಂತ್ರ ರೂಪುಗೊಳ್ಳುತ್ತಿದೆ. ಸ್ಯಾಫ್ರಾನ್ ಸಂಪೂರ್ಣ ತಂತ್ರಜ್ಞಾನದ ವರ್ಗಾವಣೆ ಮತ್ತು ಜಾಯಿಂಟ್ IP ಹಕ್ಕನ್ನು ನೀಡಲು ತಯಾರಿರುವ ಕಾರಣ ಆಮ್ಕಾ AMCA Mk2ಗೆ ಪ್ರಾಥಮಿಕ ಇಂಜಿನ್ ಪೂರೈಕೆದಾರ ಎಂದು ಸ್ಯಾಫ್ರಾನ್ ಮುಂಚೂಣಿಯಲ್ಲಿದೆ. ಆದರೆ ಅದೇ ಸಮಯದಲ್ಲಿ ರಕ್ಷಣಾ ಸಚಿವಾಲಯ ರೋಲ್ಸ್ ರಾಯ್ಸ್ ಜೊತೆ ಒಂದು ಪ್ರತ್ಯೇಕ ಸಹಭಾಗಿತ್ವವನ್ನು ಯೋಚಿಸುತ್ತಿದೆ. ಈ ಸಹಭಾಗಿತ್ವ 90ರಿಂದ 100 ಕಿಲೋನ್ಯೂಟನ್ ವ್ಯಾಪ್ತಿಯ ದೇಶೀಯ ಇಂಜಿನ್ ತಯಾರಿಕೆಗಾಗಿ. ಇದು ಮುಂದೆ ತೇಜಸ್ Mk1A ಮತ್ತು Mk2ನಲ್ಲಿ ಉಪಯೋಗಿಸಲಾಗುವ ಅಮೆರಿಕಾದ GE F404 ಮತ್ತು F414 ಇಂಜಿನ್ಗಳ ಜಾಗವನ್ನು ತುಂಬಲಿದೆ. ಇದು ಭಾರತಕ್ಕೆ ಬಹಳ ಮುಖ್ಯ, ಯಾಕಂದರೆ ವಿದೇಶಿ ಇಂಜಿನ್ಗಳ ಮೇಲೆ ಅವಲಂಬಿತರಾಗಿದ್ದರೆ ಪೂರೈಕೆ ಸರಪಳಿಯ ಸಮಸ್ಯೆ ಮತ್ತು ರಾಜಕೀಯ ಒತ್ತಡ ಯಾವಾಗ ಬೇಕಾದರೂ ಸಮಸ್ಯೆಗಳನ್ನು ತರಬಹುದು. ಇನ್ನು ಈ ಎರಡು ಪ್ರಸ್ತಾವನೆಗಳ ಹೃದಯ ಏನೆಂದರೆ ಮಾಡ್ಯುಲರ್ ಡಿಸೈನ್. 2030ರ ಮಧ್ಯಭಾಗದಲ್ಲಿ ತಯಾರಾಗಲಿರುವ AMCA Mk2ನ ಮೊದಲ ಇಂಜಿನ್ 110ರಿಂದ 130 ಕಿಲೋನ್ಯೂಟನ್ ಥ್ರಸ್ಟ್ ಇರುವ 5ನೇ ತಲೆಮಾರಿನ ಟರ್ಬೋ ಫ್ಯಾನ್ ಆಗಿರುತ್ತದೆ. ಹೈ ಟೆಂಪರೇಚರ್ ಅಲಾಯ್ ಮತ್ತು ಸಿಂಗಲ್ ಕ್ರಿಸ್ಟಲ್ ಟರ್ಬೈನ್ ಬ್ಲೇಡ್ನಂತಹ ಅತ್ಯಾಧುನಿಕ ವಸ್ತುಗಳನ್ನು ಬಳಸಿ ತಯಾರಿಸಲಾಗುತ್ತದೆ. ಆದರೆ ಹಳೆಯ ಇಂಜಿನ್ಗಳಂತಲ್ಲ ಇದು. ಹೊರಗಿನ ಕವಚ ಮತ್ತು ಆಯಾಮಗಳು ಒಂದೇ ಆಗಿ ಉಳಿಯುತ್ತವೆ, ಆದರೆ ಒಳಗಿನ ಕೋರ್ ಮತ್ತು ಬೈಪಾಸ್ ಭಾಗಗಳನ್ನು ಬದಲಾಯಿಸಬಹುದು, ಅಪ್ಗ್ರೇಡ್ ಕೂಡ ಮಾಡಬಹುದು. 2040ರ ದಶಕದಲ್ಲಿ 6ನೇ ತಲೆಮಾರಿನ ಅವಶ್ಯಕತೆ ಬಂದಾಗ ಈ ಹೊಸ ಇಂಜಿನ್ ತಯಾರಿಸಲು ಮತ್ತೆ ಶೂನ್ಯದಿಂದ ಶುರು ಮಾಡಬೇಕಾಗಿಲ್ಲ. ಒಳಗಿನ ಕೋರನ್ನು ಮಾತ್ರ ತೆಗೆದು ಹೊಸ ವೇರಿಯಬಲ್ ಸೈಕಲ್ ಅಥವಾ ಅಡಾಪ್ಟಿವ್ ಸೈಕಲ್ ಮಾಡ್ಯೂಲನ್ನು ಅಳವಡಿಸಿದರೆ ಸಾಕು. ಇದನ್ನೇ ಕೋರ್ ಸ್ವ್ಯಾಪ್ ಸ್ಟ್ರಾಟಜಿ ಅಂತ ಕರೆಯಲಾಗುತ್ತದೆ. ಇಂಜಿನ್ ಒಮ್ಮೆ ಖರೀದಿಸಿ ಎಸೆಯಬೇಕಾದ ಉತ್ಪನ್ನ ಅಲ್ಲ, ದಶಕಗಳ ಕಾಲ ಬೆಳೆಯುತ್ತಾ ಹೋಗುವ ಒಂದು ವೇದಿಕೆ. ಮತ್ತು ಇದರ ಅತ್ಯಂತ ಮಹತ್ವದ ಅಂಶ GTRE. ಇಂದು IP ಒಡೆತನ ಪಡೆದರೆ 2040ರ ದಶಕದಲ್ಲಿ ಆ ಅಡ್ವಾನ್ಸ್ ಮಾಡ್ಯೂಲ್ಗಳನ್ನು ಭಾರತ ತನ್ನದೇ ಇಂಜಿನಿಯರ್ಗಳಿಂದ ವಿನ್ಯಾಸವನ್ನು ಮಾಡಿಕೊಳ್ಳಬಹುದು, ಯಾವ ವಿದೇಶಿ ಕಂಪನಿಯ ಮೇಲೂ ಅವಲಂಬಿತರಾಗದೆ. ಅಂದರೆ ಇದು ಕೇವಲ ಒಂದು ಇಂಜಿನ್ನ ಖರೀದಿ ಅಲ್ಲ, ಇದು ಭಾರತದ ವಾಯುಶಕ್ತಿಯ ಮುಂದಿನ 50 ವರ್ಷದ ರೋಡ್ ಮ್ಯಾಪ್. 5ನೇ ತಲೆಮಾರಿನಿಂದ 6ನೇ ತಲೆಮಾರಿಗೆ ಯಾವ ತಡೆಯೂ ಇಲ್ಲದೆ ಸಾಗಬಲ್ಲ ಒಂದು ನಿರಂತರ ಸೇತುವೆ. ಅದೇ ಈ ಮಾಡ್ಯುಲರ್ ಇಂಜಿನ್ ಸ್ಟ್ರಾಟಜಿನ ನಿಜವಾದ ಶಕ್ತಿ. ಸ್ನೇಹಿತರೆ, ಭಾರತ ಈಗ ಎಷ್ಟು ಜಾಣತನದಿಂದ ಆಟವನ್ನು ಆಡ್ತಿದೆ ನೋಡಿ. ಒಂದು ದೇಶದ ಮೇಲೆ ಮಾತ್ರ ಆಧಾರ ಇಡದೆ ಸ್ಯಾಫ್ರಾನ್ ಮತ್ತು ರೋಲ್ಸ್ ರಾಯ್ಸ್ ಎರಡನ್ನೂ ತನ್ನ ಪರವಾಗಿ ಬಳಸಿಕೊಳ್ಳುತ್ತಿದೆ. ಇದು ನಿಜವಾದ ಆತ್ಮನಿರ್ಭರ ಭಾರತದ ತಂತ್ರ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.